ಸೀಟ್ ನಂಬರ್ 13 ರೋಚಕ ಕತೆ. ಬನ್ನಿ ಕೇಳೋಣ. ವಿರಾಟ್ ಅಂದು ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೊರಡುವಾಗ ರಾತ್ರಿ 1:30 ಆಗಿತ್ತು. ಕಾಡಿನ ಮಧ್ಯೆ ಹಾದು ಹೋಗುವಾಗ, ಆ ಒಂಟಿ ರಸ್ತೆಯಲ್ಲಿ ಹೋಗುವಾಗ ಜೋರಾಗಿ ಮಳೆ ಸುರಿಯುತ್ತಿತ್ತು. ಕಾರ್ ಹೆಡ್ಲೈಟ್ ಬೆಳಕಿನಲ್ಲಿ ದೂರದಲ್ಲಿ ಯಾರೋ ನಿಂತಂತೆ, ಲಿಫ್ಟ್ ಕೇಳುವಂತೆ ಕಂಡಿತ್ತು. ಹತ್ತಿರ ಹೋಗಿ ನೋಡಿದಾಗ ಒಬ್ಬ ಮಹಿಳೆ ಕೈಯಲ್ಲಿ ಹಳೇ ಕಾಲದ ಲ್ಯಾಂಟರ್ನ್ ಹಿಡಿದು ಲಿಫ್ಟ್ಗಾಗಿ ಕಾಯುತ್ತಿದ್ದಳು. ಅವಳ ಬಟ್ಟೆಗಳು ಮಳೆಯಲ್ಲಿ ನೆನೆದಿದ್ದರೂ ಅವಳಿಂದ ಒಂದು ರೀತಿಯ ತಣ್ಣನೆಯ ಹೊಗೆ ಬರುತ್ತಿತ್ತು. ಅವಳು ಕಾರಿನೊಳಗೆ ಬಂದು ಹಿಂದಿನ ಸೀಟಿನಲ್ಲಿ ಕುಳಿತಳು. ವಿರಾಟ್ ಅವಳನ್ನು ಎಲ್ಲಿಗೆ ಮೇಡಮ್ ಎಂದು ಕೇಳಿದ. ಅವಳು ಏನೂ ಉತ್ತರ ನೀಡಲಿಲ್ಲ. ಕೇವಲ ಬೆರಳು ತೋರಿಸಿ ಮುಂದೆ ಹೋಗಲು ಸನ್ನೆ ಮಾಡುತ್ತಾಳೆ. ಕಾರ್ ಚಲಿಸುತ್ತಿದ್ದಂತೆ ಕಾರ್ನಲ್ಲಿ ಎಸಿ ಇದ್ದಕ್ಕಿದ್ದಂತೆ ಆಫ್ ಆಗುತ್ತೆ. ವಿರಾಟ್ಗೆ ತನ್ನ ಉಸಿರಾಟದ ಹಬೆ ಕಣ್ಣಿಗೆ ಕಾಣಿಸುವಷ್ಟು ಚಳಿಯಾಗಲು ಶುರುವಾಗುತ್ತೆ. ರೇರ್ ವ್ಯೂ ಮಿರರ್ನಲ್ಲಿ ನೋಡಿದಾಗ ವಿರಾಟ್ ಬೆವತು ಹೋದನು. ಸೀಟಿನ ಮೇಲೆ ಮಹಿಳೆ ಇರಲಿಲ್ಲ. ಬದಲಾಗಿ ಅವಳು ಹಿಡಿದುಕೊಂಡಿದ್ದ ಲ್ಯಾಂಟರ್ನ್ ಮಾತ್ರ ಗಾಳಿಯಲ್ಲಿ ತೇಲುತ್ತಿದೆ. ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದನು. ಅವಳು ಅಲ್ಲಿಯೇ ಕುಳಿತಿದ್ದಳು. ಮಿರರ್ನಲ್ಲಿ ಕಾಣಿಸಿದ ಅವಳು ನೇರವಾಗಿ ನೋಡಿದಾಗ ಮಾತ್ರ ಕಾಣಿಸುತ್ತಿರಲೇ ಇಲ್ಲ. ನಂತರ ಅವಳು ಇಲ್ಲೇ ನಿಲ್ಲಿಸಿ ಎಂದು ಕಿರುಚಿದಳು. ವಿರಾಟ್ ಏನಾಯಿತೋ ಎಂದು ಬ್ರೇಕ್ ಹಾಕಿದ. ಅದು ಒಂದು ಹಳೆಯ ಸ್ಮಶಾನದ ಗೇಟ್ ಆಗಿತ್ತು. ಅವಳು ಕಾರಿನಿಂದ ಇಳಿಯದೆ ಮಾಯವಾದಳು. ಇದನ್ನು ನೋಡಿದ ವಿರಾಟ್ ಶಾಕ್ ಆದ. ಆದರೆ ಅವಳು ಕುಳಿತಿದ್ದ ಸೀಟಿನ ಮೇಲೆ ಒಂದು ಹಳೆಯ ಫೋಟೋ ಇತ್ತು. ಆ ಫೋಟೋದಲ್ಲಿ ವಿರಾಟ್ ಮತ್ತು ಆ ಮಹಿಳೆಯ ಜೊತೆ ನಿಂತಿದ್ದ. ಆದರೆ ಅದು 50 ವರ್ಷಗಳ ಹಳೆಯ ಫೋಟೋ ಆಗಿತ್ತು. ಭಯದಿಂದ ವಿರಾಟ್ ಮನೆಗೆ ಹೊರಟನು. ಅವನ ಬೆಡ್ರೂಮ್ನ ಗೋಡೆಯ ಮೇಲೆ ನನ್ನನ್ನು ಯಾಕೆ ಬಿಟ್ಟು ಬಂದೆ ಎಂದು ರಕ್ತದಲ್ಲಿ ಬರೆಯಲಾಗಿತ್ತು. ಅವನು ಫ್ಯಾನ್ ಹಾಕಿದಾಗ ಫ್ಯಾನ್ನಿಂದ ರಕ್ತದ ಹನಿಗಳು ಅವನ ಮುಖದ ಮೇಲೆ ಬೀಳತೊಡಗಿತ್ತು. ವಿರಾಟ್ ತಕ್ಷಣ ತನ್ನ ಫೋನ್ ತೆಗೆದು ಯಾರಿಗಾದರೂ ಕಾಲ್ ಮಾಡಬೇಕೆಂದು ಹೊರಟ. ಆದರೆ ಫೋನ್ ಗ್ಯಾಲರಿಯಲ್ಲಿ ತಾನಾಗಿ ವಿಡಿಯೋಗಳು ಪ್ಲೇ ಆಗಲು ಶುರುವಾದವು. ಆ ವಿಡಿಯೋದಲ್ಲಿ ವಿರಾಟ್ ಮಲಗಿರುವ ಹಾಗೂ ಮಹಿಳೆ ಅವರ ಪಕ್ಕದಲ್ಲೇ ಕುಳಿತು ಅವನ ಕಿವಿ ಹತ್ತಿರ ನಾನು ಈಗಲೂ ಒಂದೇ ಎಂದು ಪಿಸುಗುಡುತ್ತಿರುವುದು ಕೇಳಿಸಿತು. ಮನೆಯಲ್ಲಿದ್ದ ಎಲ್ಲ ಕನ್ನಡಿಗಳು ಒಡೆದು ಚೂರಾದವು. ಪ್ರತಿಯೊಂದು ಚೂರಿನಲ್ಲೂ ಆ ಮಹಿಳೆಯ ಮುಖ ವಿಭಿನ್ನವಾಗಿ ಕಾಣಿಸುತ್ತಿತ್ತು. ವಿರಾಟ್ ಕಿರುಚುತ್ತಾ ಹೊರಗೆ ಓಡಲು ಹೋದಾಗ ಬಾಗಿಲು ತಾನಾಗಿಯೇ ಲಾಕ್ ಆಗಿತ್ತು. ಕತ್ತಲೆಯಲ್ಲಿ ಆ ಮಹಿಳೆಯ ಕೈಗಳು ವಿರಾಟ್ನ ನೆರಳನ್ನು ಹಿಡಿದು ಎಳೆಯತೊಡಗಿದವು. ಮರುದಿನ ಪೊಲೀಸ್ ಬಂದು ನೋಡಿದಾಗ ಮನೆ ಖಾಲಿ ಇತ್ತು. ಆದರೆ ವಿರಾಟ್ ಅವನ ಮೊಬೈಲ್ನಲ್ಲಿ ಒಂದು ಯೂಟ್ಯೂಬ್ ಲೈವ್ ಸ್ಟ್ರೀಮ್ ನಡೆಯುತ್ತಿತ್ತು. ಆ ವಿಡಿಯೋದಲ್ಲಿ ವಿರಾಟ್ ಆ ಹಳೆಯ ಸ್ಮಶಾನದ ಗೇಟ್ ಬಳಿ ಲ್ಯಾಂಟರ್ನ್ ಹಿಡಿದು ಲಿಫ್ಟ್ಗಾಗಿ ಕಾಯುತ್ತಾ ನಿಂತಿದ್ದ. ಸ್ನೇಹಿತರೆ, ಇದೇ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.